ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಲಗ್ನಾಧಿಪತಿಯ ಸರಣಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. 3ನೇ ಸ್ಥಾನದಲ್ಲಿದ್ರೆ ಲಗ್ನಾಧಿಪತಿಗಾಗುವಂತಹ ಫಲ ವಿಭಾಗಗಳೇನು ಅಂತ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಯಾರಾದರೂ ನೋಡಿಲ್ಲದೆ ಇದ್ರೆ ಆ ವಿಡಿಯೋವನ್ನು ನೋಡಿ. ಈಗ ಮುಂದಿನದು ಸರಣಿ ಲಗ್ನಾಧಿಪತಿ. ಯಾವುದೇ ಲಗ್ನ ಆಗಿರ್ಬೋದು, ಮೇಷದಿಂದ ಹಿಡಿದು ಮೀನರಾಶಿಯ ಲಗ್ನಗಳು ಯಾವುದೇ ಆಗಿರ್ಬೋದು. ಅಂದ್ರೆ ಹೆಸರು ತಗೊಂತೀವಿ, ಮೇಷ ಲಗ್ನ, ವೃಷಭ ಲಗ್ನ. ಈಗ ಹೇಗೆ ಮೇಷರಾಶಿ ವೃಷಭ ರಾಶಿ ಅಂತೀವೋ ಹಾಗೆ ಮೇಷ ಲಗ್ನ, ವೃಷಭ ಲಗ್ನ ಅಂತ ಹೀಗೆ ಮೀನ ಲಗ್ನದವರೆಗೂ ಹೇಳ್ಕೊಂಡ್ ಬರ್ತೀವಿ. ಈ ತರದ್ದು ಯಾವುದೇ ಲಗ್ನ ಆಗಿದ್ರೂ ಪರವಾಗಿಲ್ಲ, ಆ ಲಗ್ನಾಧಿಪತಿ 4ರಲ್ಲಿದ್ರೆ ಆಗುವಂತಹ ಫಲ ವಿಭಾಗ ಏನು, ಬನ್ನಿ ಅದನ್ನು ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಈಗ ಲಗ್ನಾಧಿಪತಿ 4ನೇ ಮನೆಯಲ್ಲಿದ್ರೆ ಅವ್ರಿಗಾಗುವಂತ ಫಲ ವಿಭಾಗ ಏನು ಅನ್ನೋದನ್ನ ನೋಡೋಣ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ 3ನೇ ಸಂಚಿಕೆಯಲ್ಲಿ ಅಂದ್ರೆ ಕುಂಡಲಿನೇ ಸಮೇತ ಕೊಟ್ಟು 3ನೇ ಸ್ಥಾನದ ಬಗ್ಗೆ ನಾನು ವಿವರಣೆ ಕೊಟ್ಟು ಹೇಳಿದ್ದೀನಿ. ಅದನ್ನ ಒಂದ್ಸಲ ನೀವು ನೋಡಿದ್ರೆ ಲಗ್ನಕ್ಕೆ 3ನೇ ಸ್ಥಾನ ಅನ್ನೋದನ್ನೆಲ್ಲ ವಿವರಣೆ ಕೊಟ್ಟಿದ್ದ. ಅದೇ ತರನೇ ಈ ವಿಡಿಯೋದಲ್ಲೂ ಲಗ್ನಾಧಿಪತಿ 4ರಲ್ಲಿ ಇದ್ರೆ, ಒಂದು ಉದಾಹರಣೆ, ಈಗ ಮೇಷ ಲಗ್ನ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಲಗ್ನಾಧಿಪತಿ ಬಂದು ಕುಜ. ಅವನ ಒಂದು ಲಕ್ಷಣ ಏನು? ಧೈರ್ಯವಂತ, ಶೂರವಂತ, ನ್ಯಾಯವಂತ, ಸಮಯದ ಒಂದು ಪ್ರಜ್ಞೆ ಇರುವಂತಹ ವ್ಯಕ್ತಿ, ಮತ್ತೆ ಒಂದು ಮಾತಿನ ಚಕಮಕಿ ನಡೆಸುವಂತಹ ವ್ಯಕ್ತಿ, ನೇರ ನುಡಿಗಳನ್ನು ಮಾತನಾಡುವಂತಹ ವ್ಯಕ್ತಿ, ಕಪಟ ಸುಳ್ಳುಗಳನ್ನು ಹೇಳದೆ ಸರಿಯಾಗಿ ಜನಗಳ ಜೊತೆಗೆ ಸಂಪರ್ಕವನ್ನು ಬೆರೆಯುವಂತಹ ವ್ಯಕ್ತಿ. ಈ ರೀತಿ ಇರುವಂತಹ ಒಬ್ಬ ವ್ಯಕ್ತಿ ಅವನು 4ನೇ ಮನೆಯಲ್ಲಿ ಇದ್ರೆ, ಅಂದ್ರೆ ಈ ಲಗ್ನಾಧಿಪತಿ ಕುಜ 4ನೇ ಸ್ಥಾನ ಅಂದ್ರೆ ಕಟಕ ರಾಶಿ. ಈ ಲಗ್ನಾಧಿಪತಿಯಾದ ಕುಜ ಕಟಕ ರಾಶಿಯಲ್ಲಿದ್ರೆ ಆಗುವಂತಹ ಫಲಗಳು ಇದೇ ತರನೇ. ಋಷಭ ಲಗ್ನಕ್ಕೆ ಶುಕ್ರ ಅವನು ಒಡೆಯ, ಅವನು 4ನೇ ಮನೆಯಲ್ಲಿದ್ರೆ ಅಂದ್ರೆ ಸಿಂಹರಾಶಿ. ಮಿಥುನ ಲಗ್ನಾಧಿಪತಿ ಬುಧ, ಅವನು ಕನ್ಯಾ ರಾಶಿಯಲ್ಲಿ, ಅದು 4ನೇ ಮನೆ ಕನ್ಯಾ ರಾಶಿಯಲ್ಲಿದ್ರೆ. ಹೀಗೆ 4 ನೀವು ಎಣಿಸ್ಕೊಳ್ತಾ ಹೋಗಿ. ಅದರಂತೆ ಯಾವುದಾದ್ರೂ ಒಂದು ಲಗ್ನ ಇಟ್ಕೊಳ್ಳಿ. ಅಂದ್ರೆ ನೀವು ಹುಟ್ಟಿದಂತ ಲಗ್ನ ಜಾತಕ ಇಟ್ಕೊಳ್ಳಿ. ಆ ಲಗ್ನಾಧಿಪತಿ ಆದಂತವನು ಯಾವುದು ಅಂತ ನೋಡ್ಕೊಳ್ಳಿ. ಇರೋದು 7 ಗ್ರಹ. 7 ಗ್ರಹದಲ್ಲಿ 12 ಮನೆಗಳಲ್ಲಿ ಒಬ್ಬೊಬ್ಬರು 2 ಮನೆ ಇರೋದ್ರಿಂದ ಆ ಮನೆ ಅಧಿಪತಿಗಳು 4ರಲ್ಲಿದ್ರೆ ಅವ್ರಿಗಾಗುವಂತ ಮೊದಲು ಸುಖ ಏನ್ ಗೊತ್ತಾ? ನೆಮ್ಮದಿ, ಆನಂದವಾಗಿರ್ತಾರೆ. ದೇವರು ಕೊಟ್ಟದ್ದನ್ನ ತೃಪ್ತಿಯಾಗಿ ಆನಂದವನ್ನ ಅನುಭವಿಸ್ತಾರೆ. ತಾಯಿಯಲ್ಲಿ ಬಹಳ ಪ್ರೇಮ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ತಾಯಿ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಬರೀ ತಾಯಿನೇ ಅಲ್ಲ, ತಂದೆಯನ್ನು ಪ್ರೀತಿಸ್ತಾರೆ ತುಂಬಾ ಚೆನ್ನಾಗಿ. ಯಾಕಂದ್ರೆ ಅದ್ರ ತುಂಬಾ ದೊಡ್ಡ ಸಬ್ಜೆಕ್ಟ್ ಇದೆ, ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ, ಬೇಡ. ಮೊಟ್ಟ ಮೊದಲಿಗೆ ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ತಾಯಿ ತಂದೆಯಲ್ಲಿ ಬಹಳ ಪ್ರೇಮ ಮಾಡ್ತಾರೆ. ಬಂಧುಗಳಲ್ಲಿ ತುಂಬಾ ವಿಶ್ವಾಸವನ್ನು ಮಾಡ್ತಾರೆ. ಬಂಧುಗಳನ್ನು ತುಂಬಾ ಚೆನ್ನಾಗಿ ಹತ್ತಿರ ಸೇರಿಸಿಕೊಂಡು ಎಲ್ಲರಲ್ಲೂ ಸ್ನೇಹಪರವಾದಂಥ ಜೀವನವನ್ನು ನಡೆಸ್ತಾರೆ. ವಾಹನದ ಸೌಕರ್ಯ ಬಹಳ ಚೆನ್ನಾಗಿರುತ್ತೆ ಇವರಿಗೆ. ಒಂದು ಮನಸ್ಪೂರ್ವಕವಾಗಿ ಒಂದು ವಾಹನಗಳಲ್ಲಿ ಓಡಾಡ್ತಾರೆ, ಮತ್ತೆ ತಾನು ಒಬ್ಬನೇ ಓಡಾಡಲ್ಲ, ಮತ್ತೊಬ್ಬರನ್ನು ಅವ್ರಿಗೂ ಸೌಕರ್ಯವನ್ನು ಕೊಟ್ಟು ಜೀವನವನ್ನು ನಡೆಸುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಯಾವುದಾದ್ರೂ ಅವರು ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ನಿತರವಾದಂತಹ ಪ್ರಾಪರ್ಟೀಸ್ ಅಲ್ಲಿ ಏನಾದರೂ ಕೇಸ್ ಇದ್ರೆ ಆ ಕೇಸನ್ನು ಗೆಲ್ಲುವಂತಹ ಶಕ್ತಿ ಅವರಿಗೆ ತುಂಬಾ ಬರುತ್ತೆ. ಈ ಕೇಸ್ ಯಾಕ್ರಿ ಬರುತ್ತೆ? 4ನೇ ಮನೆಯಲ್ಲಿ ಇದ್ಮೇಲೆ ಕೇಸ್ ಯಾಕ್ರಿ ಬರುತ್ತೆ? ಸುಖ ಆದ್ಮೇಲೆ, ನೆಮ್ಮದಿ ಇದ್ಮೇಲೆ ಅದು ಹೆಂಗ್ರಿ ಕೇಸ್ ಬರುತ್ತೆ ಅಂದ್ರೆ, ಕೆಲವು ಲಗ್ನಾಧಿಪತಿ 4ರಲ್ಲಿ ಇಲ್ಲದೆ ಇದ್ರೂ ಕೆಲವು ಸಮಯದಲ್ಲಿ ದುರ್ಬಲನಾಗಿದ್ದಂತ ಪಕ್ಷದಲ್ಲಿ, ಅಂದ್ರೆ ಇದೇ ಲಗ್ನಾಧಿಪತಿ 6, 8, 12ನೇ ಮನೆಗಳಲ್ಲಿದ್ದಾಗ ಈ ರೀತಿಯಾದಂತ ವ್ಯಾಜ್ಯಕ್ಕೆ ಒಳಗಾಗಿರ್ತಾರೆ. ಅವನು ಏನಾದ್ರೂ ಮತ್ತೆ ಬಲಿಷ್ಠನಾಗಿರುವಂತಹ ಒಂದು ಸ್ಥಿತಿಯಲ್ಲಿ ಇದ್ರೆ ಅವಾಗ ಈ ವ್ಯಾಜ್ಯದಲ್ಲಿ ಗೆಲ್ಲುವಂತಹ ಶಕ್ತಿ ಇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಜೀವನವನ್ನು ಹೋರಾಟ ಮಾಡಿ ಅದನ್ನು ತುಂಬಾ ಗೆಲ್ಲುವಂತಹ ಶಕ್ತಿ ಇವರಲ್ಲಿ ತುಂಬಾ ಇರುತ್ತೆ. ಮತ್ತೆ ವಿಶೇಷವಾದಂತ ಮಾನಸಿಕವಾಗಿ ಪ್ರತಿಯೊಂದು ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಚೆನ್ನಾಗಿ ತೀರ್ಥಯಾತ್ರೆಗಳನ್ನು ಮಾಡ್ಕೊಂಡು ಬರ್ತಾರೆ. ಮತ್ತೆ ಮನೆಯಲ್ಲಿ ಎಲ್ಲರನ್ನು ತುಂಬಾ ಸೊಗಸಾಗಿ ಇಡುವಂತಹ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಇವರು ತುಂಬಾ ಚೆನ್ನಾಗಿರ್ತಾರೆ ಲಗ್ನಾಧಿಪತಿ 4ರಲ್ಲಿದ್ರೆ. ಮತ್ತೆ ಚೆನ್ನಾಗಿ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ವಿಶೇಷವಾಗಿ ಸಂಪಾದನೆ ಮಾಡ್ತಾರೆ. ಯಾವುದೇ ರೀತಿ ತೊಂದರೆಗಳಿಗೆ ಈಡಾಗಲ್ಲ. ಸಾಮಾನ್ಯವಾಗಿ ಲಗ್ನಾಧಿಪತಿ 4ರಲ್ಲಿದ್ರೆ ಮೊಸರನ್ನ ಪ್ರಿಯರಾಗಿರ್ತಾರೆ. ಇವರು ಮೊಸರನ್ನ ಜಾಸ್ತಿ ತಿನ್ನೋರಾಗಿರ್ತಾರೆ. ವಾಹನಗಳಿಂದ ಲಾಭ ಇರುತ್ತೆ. ಬಂಧುಗಳ ಸೌಖ್ಯವನ್ನು ತುಂಬಾ ಚೆನ್ನಾಗಿ ಇವರು
ಒಂದು ಎಂಜಾಯ್ ಮಾಡ್ತಾರೆ. ಒಂದು ರೀತಿಯಲ್ಲಿ ತುಂಬಾ ಸೊಗಸಾಗಿರುವಂತಹ ಒಂದು ವಿಚಾರ ಆಗಿರುತ್ತೆ. ಇದೇ ಮುಂದಿನ ಸರಣಿಗಳಲ್ಲಿ ಈ ಲಗ್ನಾಧಿಪತಿ 4ರಲ್ಲಿ ಇರದ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾಗ ಆಗುವಂತ ತೊಂದರೆಗಳನ್ನು ಮುಂದಿನ ಸರಣಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ವಿಶೇಷವಾದಂತ ಅಂದ್ರೆ ಇವಾಗ ವೃಷಭ ಲಗ್ನಾಧಿಪತಿ ಆದಂತ ಶುಕ್ರ ಅವನು 4ರಲ್ಲಿದ್ರೆ ಆ ಲಗ್ನಾಧಿಪತಿ ಆದಂತ ಗುಣಲಕ್ಷಣಗಳೇನು ಅದನ್ನೆಲ್ಲ ಮುಂದಿನ ಸರಣಿಗಳಲ್ಲಿ ತಿಳಿಸ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇಷ್ಟು ವಿಷಯವನ್ನ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.